ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 14. ಸಾಯಂದೇವನಿಗೆ ದೊರಕಿದ ಕೃಪೆ. ಸಿದ್ಧಯೋಗಿಯು ಮುಂದುವರೆಸಿ ಶ್ರೀ ಗುರುಚರಿತ್ರೆಯ ಕಥೆಯನ್ನು ನಾಮಧಾರಕನಿಗೆ ವಿವರಿಸುತ್ತಿದ್ದರು. ಸಾಯಂದೇವನ ನಿಷ್ಠೆ ಮತ್ತು ಭಕ್ತಿಯನ್ನು ಕಂಡು ಗುರುಗಳು ತುಂಬಾ ಸಂತುಷ್ಟರಾದರು. ಅವರು ಅವನನ್ನು ಆಶೀರ್ವದಿಸಿ, ನಿನ್ನ ವಂಶವನ್ನೆಲ್ಲ ಗುರುಭಕ್ತರನ್ನಾಗಿ ಮಾಡುತ್ತೇನೆ ಎಂದು ಹೇಳಿದರು. ಆ ಸಮಯದಲ್ಲಿ ರಾಜ್ಯದ ರಾಜನು ಅತ್ಯಂತ ಕ್ರೂರನಾಗಿದ್ದನು. ಅವನು ಪ್ರತಿದಿನ ಒಬ್ಬ ಬ್ರಾಹ್ಮಣನನ್ನು ಕೊಲ್ಲುವ ದುರಾಚಾರ ಮಾಡುತ್ತಿದ್ದನು. ಮುಂದಿನ ದಿನ ಕೊಲ್ಲಲಿರುವ ವ್ಯಕ್ತಿ ಸಾಯಂದೇವನೇ ಆಗಿದ್ದನು. ಭಯಗೊಂಡ ಅವನು ಗುರುಗಳ ಮುಂದೆ ಬಂದು, ಸ್ವಾಮಿ, ನನ್ನನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದನು. ಗುರುಗಳು ಅವನ ತಲೆಯ ಮೇಲೆ ಕೈಯಿಟ್ಟು, ಚಿಂತಿಸಬೇಡ, ನಾಳೆ ನಾನು ನಿನ್ನ ಜೊತೆಗೆ ಇರುತ್ತೇನೆ, ನಿನಗೆ ಯಾವುದೇ ಅಪಾಯವಿಲ್ಲ ಎಂದು ಧೈರ್ಯ ನೀಡಿದರು. ಮುಂದಿನ ದಿನ ಸಾಯಂದೇವನು ಅರಮನೆಗೆ ಹೋದಾಗ ರಾಜನು ಅವನನ್ನು ನೋಡಿದ ಕೂಡಲೇ ಭಯಂಕರ ಯಾತನೆಗೆ ಒಳಗಾದನು. ತಲೆ ಸುತ್ತು, ಸುಡುವ ನೋವು, ಅಸಹನೀಯ ವ್ಯಥೆ. ನೆಲದಲ್ಲಿ ಉರುಳುತ್ತಾ, ದಯವಿಟ್ಟು ನೀನು ಹೋಗು, ಇಲ್ಲದಿದ್ದರೆ ನಾನು ಸಾಯುವೆ ಎಂದು ಬೇಡಿಕೊಂಡನು. ಸಾಯಂದೇವನು ಅಲ್ಲಿಂದ ಹೊರಟ ಮೇಲಷ್ಟೇ ರಾಜನ ಯಾತನೆ ನಿಧಾನವಾಗಿ ಕಡಿಮೆಯಾಯಿತು. ಸಾಯಂದೇವನು ಸುರಕ್ಷಿತವಾಗಿ ಹಿಂದಿರುಗಿ ಗುರುಗಳ ಪಾದಗಳಿಗೆ ಬಿದ್ದು ಎಲ್ಲಾ ಘಟನೆಯನ್ನು ವಿವರಿಸಿದನು. ಗುರುಗಳು ಸಂತೋಷದಿಂದ ನಗುತ್ತಾ ಅವನಿಗೆ ಆಶೀರ್ವಾದವನ್ನು ನೀಡಿ, ಇನ್ನು ನೀನು ನನ್ನೊಂದಿಗೆ ಬರಬೇಡ, 15 ವರ್ಷಗಳ ನಂತರ ನಾನು ಮತ್ತೆ ಬರುವೆ ಎಂದು ಹೇಳಿದರು. ಬಳಿಕ ಅವರು ಪರ್ಲಿ ವೈಜನಾಥಕ್ಕೆ ತೆರಳಿ ಅಲ್ಲಿ ಗುಪ್ತವಾಗಿ ವಾಸ ಮಾಡಿದರು. ಇಲ್ಲಿಗೆ ಗುರುಚರಿತ್ರೆಯ 14ನೇ ಅಧ್ಯಾಯ ಮುಕ್ತಾಯವಾಯಿತು. ಈ ಕಥೆಯಿಂದ ಪಡೆಯಬಹುದಾದ ಪಾಠಗಳು: ಸಾಯಂದೇವನು ಶುದ್ಧ ಭಕ್ತಿ ಮತ್ತು ನಂಬಿಕೆಯೊಂದಿಗೆ ಗುರುಗಳಿಗೆ ಶರಣಾಗಿದ್ದನು. ಆ ಭಕ್ತಿಗೆ ತಕ್ಕ ಪ್ರತಿಫಲವಾಗಿ ಗುರುಗಳು ಅವನನ್ನು ರಕ್ಷಿಸಿದರು. ಸಾಯಂದೇವನು ಜೀವ ಭಯದಲ್ಲಿದ್ದಾಗ ದೈವದ ಆಶ್ರಯವನ್ನು ಪಡೆದ. ದೈವದ ಕೃಪೆಯಿಂದ ಕ್ರೂರ ರಾಜನ ಯಾತನೆ ಅವನನ್ನು ರಕ್ಷಿಸಿದೆ. ಬ್ರಾಹ್ಮಣ ಹತ್ಯೆಯಂತಹ ಮಹಾಪಾಪವನ್ನು ಮಾಡುತ್ತಿದ್ದ ರಾಜನು ಸಾಯಂದೇವನಂತಹ ಧರ್ಮಾತ್ಮನನ್ನು ನೋಡಿದಾಗಲೇ ಯಾತನೆ ಅನುಭವಿಸಿದನು. ಇದು ಪಾಪ ಪರಿಣಾಮದ ಸತ್ಯವನ್ನು ಸಾರುತ್ತದೆ. ಗುರುಗಳ ಸನ್ನಿಧಿಯಿಂದ ಸಾಯಂದೇವನ ಜೀವವೇ ಉಳಿಯಿತು. ಸತ್ಪುರುಷರ ಕೃಪೆ ಜೀವನವನ್ನು ರೂಪಿಸಬಲ್ಲದು. ಗುರುಗಳು 15 ವರ್ಷಗಳ ನಂತರ ಬರುತ್ತೇನೆ ಎಂದದ್ದು ದೈವಿ ಕಾರ್ಯಗಳಿಗೆ ತನ್ನದೇ ಆದ ಕಾಲವಿದೆ ಎಂಬ ಸಂದೇಶವನ್ನು ಸಾರುತ್ತದೆ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.